ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮಾರುತಿ ರಿಯಲ್ ಎಸ್ಟೇಟ್. ಈ ಮನೆಯ ಕಂಪ್ಲೀಟ್ ಹೈಲೈಟ್ಸ್ ಎಲ್ಲ ನೀವು ನೋಡಿದ್ರಿ. ಈಗ ನಾನು ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಬೆಲ್ ಬಟನ್ ಐಕನ್ ಕ್ಲಿಕ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಈಗ ಈ ಕಂಪ್ಲೀಟ್ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಈ ಒಂದು ಮನೆಯ ಮೆಷರ್ಮೆಂಟ್ ಬಂದ್ಬಿಟ್ಟು ನಿಮಗೆ 24x36 24ಕ್ಕೆ 36 ಅಡಿ ಬರುತ್ತೆ. ಟೋಟಲ್ 864 ಮೆಷರ್ಮೆಂಟ್ ಬಂದ್ಬಿಟ್ಟು ಟೋಟಲ್ ಬಂದ್ಬಿಟ್ಟು 864 864 ಅಡಿ ಬರುತ್ತೆ. ನಿಮಗೆ ಸೈಡ್ ಫೇಸ್ ಬಂದ್ಬಿಟ್ಟು ಈಸ್ಟ್ ಫೇಸ್ ಇರುತ್ತೆ. ಸೈಡ್ ಫೇಸು ಈಸ್ಟ್ ಫೇಸ್ ಆಲ್ಮೋಸ್ಟ್ ಎಲ್ಲರೂ ನನಗೆ ಈಸ್ಟು ಇಲ್ಲ ನಾರ್ತ್ ವಾಸ್ತು ಪ್ರಕಾರ ತುಂಬ ಚೆನ್ನಾಗಿರೋ ಸೈಡ್ ಫೇಸ್ ಬೇಕು ಅಂತ ಕೇಳ್ಕೊತೀರ. ಸೊ ಈ ಒಂದು ಬಿಲ್ಡಿಂಗು ಕೂಡ ನಿಮಗೆ ಈಸ್ಟ್ ಫೇಸಲ್ಲಿ ಸೈಟ್ ಬರುತ್ತೆ. ಇನ್ನು ಡೋರ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಎರಡೂ ಕೂಡ ಈಸ್ಟ್ ಫೇಸ್ಗೆ ಬರುತ್ತೆ. ಡೋರ್ಸು ಕೂಡ ಈಸ್ಟ್ ಫೇಸಲ್ಲಿ ಇರೋದು ನೋಡಿ, ಗಮನಿಸ್ಬೋದು. ಈಗ ಪಾರ್ಕಿಂಗ್ ಬಂದಿದ್ದೀನಿ, ಸುತ್ತ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಎರಡೂ ಸೈಡು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಪಾರ್ಕಿಂಗ್ ತೋರಿಸ್ತಾ ಇದ್ದೀನಿ ನೋಡಿ. ಕಂಪ್ಲೀಟಾಗಿ ನೀವು ಆರಾಮಾಗಿ ಎರಡು ಕಾರ್ನ ನಿಲ್ಲಿಸ್ಕೊಬೋದು. ಈ ಕಡೆ ರೈಟ್ ಸೈಡ್ಗೆ ಒಂದು ಜೊತೆಗೆ ಲೆಫ್ಟ್ ಸೈಡ್ಗೂ ಕೂಡ ಎರಡು ಕಾರ್ನ ನಿಲ್ಲಿಸ್ಕೊಬೋದು. ಪ್ಯೂರ್ಲಿ ಪಿಲ್ಲರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಇದು. ಈ ಕಡೆ ಸೆಟ್ ಬ್ಯಾಕನ್ನು ಕೂಡ ಗಮನಿಸ್ಬೋದು. ಎರಡೂ ಕಡೆಯೂ ಒಂದೊಂದು ಅಡಿ ಸೆಟ್ ಬ್ಯಾಕ್ನ ಬಿಟ್ಟಿದ್ದಾರೆ. ಡೋರ್ ಎಲ್ಲ ಬಂದ್ಬಿಟ್ಟು ನಿಮಗೆ ಫಸ್ಟ್ ಟೀ ಕುಡ್ಡಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಕಂಪ್ಲೀಟ್ 3 ಮನೆ ಇದೆ. ಈ ಒಂದು ಬಿಲ್ಡಿಂಗಲ್ಲಿ 3 ಮನೆ ಇರೋದು. 3 ಮನೆಗೂ ಕೂಡ ಕಂಪ್ಲೀಟ್ ಟೀ ಕುಡ್ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ಪೂಜಾ ಡೋರು ಅಷ್ಟೇ, ಮೇನ್ ಡೋರು ಕೂಡ ಟೀ ಕುಡ್ ಡೋರು. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್, ಸಂಪು, ಆಮೇಲೆ ಜೊತೆಗೆ ಒಂದು ಸಿಂಗಲ್ BHK ಅವೈಲೇಬಲ್ ಇರುತ್ತೆ. ಮನೆಯನ್ನು ತುಂಬಾ ನೀಟಾಗಿ ಕಟ್ಟಿದ್ದಾರೆ. ಕ್ವಾಲಿಟಿ ವರ್ಕ್ ಅಂತಲೇ ಹೇಳ್ಬೋದು. ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ BHK ಬರುತ್ತೆ. ಫಸ್ಟ್ ಫ್ಲೋರಲ್ಲಿ 2 BHK, ಅದ್ರ ಮೇಲ್ಗಡೆ ಒಂದು 2 BHK. ಟೋಟಲ್ 3 ಮನೆ ಈ ಒಂದು ಬಿಲ್ಡಿಂಗಲ್ಲಿ ಅವೈಲೇಬಲ್ ಇದೆ. ಇದು B ಖಾತಾ ಜೊತೆಗೆ E ಖಾತಾ ಎರಡೂ ಕೂಡ ರೆಡಿಯಾಗಿರೋ ಒಂದು ಪ್ರಾಪರ್ಟಿ ಆಗಿರುತ್ತೆ. ಇಮ್ಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಬೋದು ನೀವು. ವಾಟರ್ ಕನೆಕ್ಷನ್ ಬಂದ್ಬಿಟ್ಟು ನಿಮಗೆ CMC ಜೊತೆಗೆ ಕಾವೇರಿ ಪೈಪ್ಲೈನ್ ಮಾತ್ರ ಆಗಿರುತ್ತೆ. ನೀವು ಬಂದು ಅದು ಮೀಟ್ರ್ ಕನೆಕ್ಷನ್ ಎಲ್ಲ ತೊಗೊಂಡ್ರೆ ನಿಮಗೆ ಈ ಒಂದು ಏರಿಯಾದಲ್ಲಿ ಈಗ ಒಂದು 3-4 ಡೇಸ್ ಒನ್ಸು ಕಾವೇರಿ ನೀರು ಅವೈಲೇಬಲ್ ಇರುತ್ತೆ. ಒಂದು ಸರಿ ಕಾವೇರಿ ನೀರು ಬಿಟ್ಟರು ಅಂದರೆ ಸಂಪು ತುಂಬ ನೀಟಾಗಿ ತುಂಬುತ್ತೆ ಆರಾಮ್ಸೆ. ಸಂಪು ಕೆಪಾಸಿಟಿ, ನೀರಿನ ಕೆಪಾಸಿಟಿ ಬಂದ್ಬಿಟ್ಟು 12,000 14,000 ಲೀಟರ್ಸ್ ಕೆಪಾಸಿಟಿ ಇರೋ ಸಂಪು ಪ್ರೊವೈಡ್ ಮಾಡಿರೋದು. ಸೊ ಹಂಗಾಗಿ ಒಂದು ಸರಿ ಕಾವೇರಿ ನೀರು ಬಂತು ಅಂದರೆ ಸಂಪು ತುಂಬಿಕೊಳ್ಳುತ್ತೆ. ಹಂಗಾಗಿ ನಿಮಗೆ ನೀರಿಗೂ ಸಮಸ್ಯೆ ಇರೋಲ್ಲ. ಜೊತೆಗೆ CMC ವಾಟರ್ ಕನೆಕ್ಷನ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಹಂಗಾಗಿ ಇದಿಲ್ಲ ಅಂದರೆ ಅದು, ಅದಿಲ್ಲ ಅಂದರೆ ಇದು, ಯಾವುದಾದ್ರೂ ಆರಾಮ್ಸೆ ನೀರಿಂದು ಇಶ್ಯೂಸೇ ಇರೋದಿಲ್ಲ. ಇಲ್ಲಿ ರೆಂಟು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಸಿಂಗಲ್ BHKಗೆ 8,000 ಅಂತೂ 100% ಕೊಡ್ತಾರೆ. ಈ ಏರಿಯಾದಲ್ಲಿ ಸಿಂಗಲ್ BHKಗೆ 8,000. ಯಾಕಂದರೆ ಇಲ್ಲಿ
ಈ ಒಂದು ಬಿಲ್ಡಿಂಗಿಂದ ವಾಕಬಲ್ ಡಿಸ್ಟೆನ್ಸಲ್ಲಿ ಬಸ್ ಸ್ಟಾಪ್ಸ್ ಅವೈಲೇಬಲ್ ಇರೋದು. ಆಮೇಲೆ ಸುತ್ತಮುತ್ತ ಒಳ್ಳೊಳ್ಳೆ ಮಾಲು, ಸ್ಕೂಲ್ಸು, ಕಾಲೇಜಸ್ಸು, ಪಾರ್ಕ್ಸು, ಕಮರ್ಷಿಯಲ್ ಏರಿಯಾ ಎಲ್ಲನೂ ಜಸ್ಟ್ ಮ್ಯಾಕ್ಸಿಮಮ್ ಅಂದರೆ ಒಂದು 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇವೆಲ್ಲ ಅವೈಲೇಬಲ್ ಇದ್ದಾವೆ. ಹಾಗಾಗಿ ಈ ಒಂದು ಪ್ರಾಪರ್ಟಿಗೆ ಇಲ್ಲಿ ಬಾಡಿಗೆಗೆ ಒಳ್ಳೆಯ ವ್ಯಾಲ್ಯೂ ಇದೆ. ಸಿಂಗಲ್ BHKಗೆ 8,000, ಡಬಲ್ BHKಗೆ ಮಿನಿಮಮ್ 15,000 ಅಂತೂ ಗ್ಯಾರಂಟಿ ಸಿಗುತ್ತೆ. ಸೊ ಟೋಟಲ್ ಓವರಾಲ್ ನೀವು ಗಮನಿಸ್ತೀನಿ ಅಂದರೆ ಇಡೀ ಬಿಲ್ಡಿಂಗಲ್ಲಿ 3 ಮನೆ ಇರೋದ್ರಿಂದ ನಿಮಗೆ ಟೋಟಲ್ 38,000 ಅಂತೂ 100% ಆಗಿ ರೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಬಿಲ್ಡಿಂಗಲ್ಲಿ. ಬನ್ನಿ ಈಗ ಫಸ್ಟ್ ಫ್ಲೋರಿಗೆ ಎಂಟ್ರಿ ಆಗಿದ್ದೀನಿ. ಫಸ್ಟ್ ಫ್ಲೋರಲ್ಲಿ 2 BHK ಇದೆ. ಕಂಪ್ಲೀಟ್ ಫರ್ನಿಶ್ಡ್ ಮನೆ ಇದು. ನೋಡಿ, ಪೂಜಾ ರೂಮ್ನ ಗಮನಿಸ್ಬೋದು. ವರ್ಕ್ ಮಾತ್ರ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು. ನೋಡಿ, POP ಫಾಲ್ ಸೀಲಿಂಗು ಗಮನಿಸ್ಬೋದು ನೀವು. ಫ್ಲೋರಿಂಗ್ ಎಲ್ಲ ಬಂದ್ಬಿಟ್ಟು ಫುಲ್ಲಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ನೋಡಿ, ಕಿಚನ್ ರೂಮ್ನ ಗಮನಿಸ್ಬೋದು. ವುಡ್ ವರ್ಕು, ಲ್ಯಾಮಿನೇಷನ್ನು ತುಂಬಾ ಚೆನ್ನಾಗಿದೆ. ಮ್ಯಾಚಿಂಗು ಕೂಡ ಕಲರ್ ಮ್ಯಾಚಿಂಗ್, ಪೇಂಟಿಂಗ್ ಕಲರು, ವುಡ್ ವರ್ಕ್ ಕಲರು ಮ್ಯಾಚಿಂಗ್ ತುಂಬಾ ಚೆನ್ನಾಗಿ ಮ್ಯಾಚ್ ಮಾಡಿದ್ದಾರೆ. ನೋಡಿ, ಇಲ್ಲಿ ನೀವು ಬೇಕಾದರೆ ಫ್ರಿಡ್ಜ್ಗೂ ಆಪ್ಷನ್ ಅವೈಲೇಬಲ್ ಇದೆ, ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. ಇದು ಕಾಮನ್ ಬಾತ್ರೂಮು. ವಾಲ್ ಮೌಂಟೆಡ್ ವೆಸ್ಟರ್ನ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ವಾಶ್ ಬೇಸಿನ್ ಕೂಡ ಇದೆ. ಅದು ಕೂಡ ಬಾತ್ರೂಮು, ಕಾಮನ್ ಬಾತ್ರೂಮ್ ಕೂಡ ಸ್ಪೇಷಿಯಸ್ ಆಗಿ ಅವೈಲೇಬಲ್ ಇದೆ. ನೋಡಿ, ಈಗ ಫಸ್ಟ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಸ್ಲೈಡಿಂಗ್ ವಾರ್ಡ್ರೋಬ್ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಏನಾದರೂ ಆಫೀಸ್ ವರ್ಕ್ ಮಾಡೋಕ್ಕೆ ಅಂತ ವಿಂಡೋ ಸೈಡಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಜೊತೆಗೆ ಅಟ್ಯಾಚ್ ಬಾತ್ರೂಮ್ನ ನೀವು ಗಮನಿಸ್ಬೋದು. ಇಲ್ಲೂ ಕೂಡ ವಾಲ್ ಮೌಂಟೆಡ್ ವೆಸ್ಟರ್ನ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿರೋದು. ಜೊತೆಗೆ ಇಲ್ಲೂ ಸಪ್ರೇಟಾಗಿ ಏನು ಅಟ್ಯಾಚ್ ಬಾತ್ರೂಮ್ನಲ್ಲಿ ಸ್ನಾನಕ್ಕೆ ಅಂತ ಸಪ್ರೇಟಾಗಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ವಾಲ್ ಟೈಸ್ ಅಪ್ ಟು ರೂಫ್ವರೆಗೂ ಪ್ರೊವೈಡ್ ಮಾಡಿದ್ದಾರೆ, ಗಮನಿಸ್ಬೋದು. ಇದು ಎರಡನೇ ಬೆಡ್ರೂಮು. ಒಂದಕ್ಕೆ ಮಾತ್ರ ಅಟ್ಯಾಚ್ ಬಾತ್ರೂಮ್ ಅವೈಲೇಬಲ್ ಇರೋದು. ಒಂದು ಕಾಮನ್ ಬಾತ್ರೂಮು, ಒಂದು ಅಟ್ಯಾಚ್ ಬಾತ್ರೂಮು, ಟೋಟಲ್ 2 ಬಾತ್ರೂಮು ಅವೈಲೇಬಲ್ ಇರುತ್ತೆ ಒಂದು 2 BHK ಮನೆಯಲ್ಲಿ.
ಸರಿ, ಇದು 2ನೇ ಬೆಡ್ರೂಮು, ಅದಿನ್ನು ಫಸ್ಟ್ ಬೆಡ್ರೂಮ್. ಅದು ಇಲ್ಲೂ ಕೂಡ ಕಂಪ್ಲೀಟ್ ವಾರ್ಡ್ರೋಬ್ಸ್ನ ಗಮನಿಸ್ಬೋದು. ಪ್ರತಿಯೊಂದು ಸ್ಲೈಡಿಂಗ್ ವಾರ್ಡ್ರೋಬ್ಸು. ಈ ಒಂದು ಪ್ರಾಪರ್ಟಿ ಮೇಲೆ ಯಾರಿಗಾದ್ರೂ ಲೋನ್ ಬೇಕು ಅಂದರೆ ನಿಮಗೆ ಇದು ಬಿ ಖಾತಾ ಪ್ಲಸ್ ಇ ಖಾತಾ ಪ್ರಾಪರ್ಟಿ ಆಗಿದ್ದರಿಂದ ಅಪ್ ಟು 80% ಲೋನು ಪ್ರೊವೈಡ್ ಮಾಡಿಸ್ಕೊಡ್ತೀನಿ. ಯಾರಾದರೂ ನಮ್ಮ ಹತ್ರ ಜಸ್ಟ್ ಒಂದು 40-30 ಲ್ಯಾಕ್ಸ್ ಮಾತ್ರ ಇದೆ, ಇನ್ನು ಉಳಿದಿದ್ದು ಲೋನ್ ಬೇಕು ಅಂದರೆ ನಾನು ಲೋನ್ನ ಪ್ರೊವೈಡ್ ಮಾಡಿಕೊಡ್ತೀನಿ. ಆದಷ್ಟು ಈಗ ಇದರದ್ದು ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,40,00,000 ಹೇಳ್ತಾ ಇದ್ದಾರೆ. ಸೊ ಯಾರ್ಯಾರೆಲ್ಲ ಲೋನ್ಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಒಂದು 50% ಆದ್ರೂ ನೀವು ಅಗ್ರಿಮೆಂಟ್ ಹಾಕೊಬೇಕಾಗತ್ತೆ. ಅಂದರೆ ಒಂದು ನಿಯರ್ಲಿ ಒಂದು 60 ಲ್ಯಾಕ್ ಆದರೂ ಕ್ಯಾಶ್ ಇಟ್ಕೊಂಡು ಇದನ್ನು ವ್ಯಾಪಾರ ಮಾಡಬೇಕಾಗತ್ತೆ. ಸೊ ಇನ್ನು 140 ಇನ್ನು 80 ಅಪ್ ಟು 80 ಲ್ಯಾಕ್ಸು ಇಲ್ಲ 90 ಲ್ಯಾಕ್ಸ್ವರೆಗೂ ನಿಮಗೆ ಲೋನ್ನ ಮಾಡಿಸ್ಕೊಡ್ಬೋದು. ಅದು ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿ ಲೋನ್ ಅಮೌಂಟು ಡಿಸೈಡ್ ಆಗುತ್ತೆ, ಜೊತೆಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಡಿಸೈಡ್ ಆಗುತ್ತೆ. ಈ ಒಂದು ಪ್ರಾಪರ್ಟಿಗೆ ನಿಮಗೆ ಪ್ರೈವೇಟ್ ಬ್ಯಾಂಕಲ್ಲಿ ಮಾತ್ರನೇ ಲೋನ್ ಆಗೋದು. ಅಂದರೆ HDFC ಬ್ಯಾಂಕು, ಆಕ್ಸಿಸ್ ಬ್ಯಾಂಕು, ICICI ಬ್ಯಾಂಕು, ಕ್ಯಾನ್ ಫಿನ್ನು, ಶ್ರೀರಾಮ್ ಫೈನಾನ್ಸು, LIC ಈ ಎಲ್ಲ ಬ್ಯಾಂಕ್ಗಳಲ್ಲಿ ನಿಮಗೆ ಲೋನು ಈ ಒಂದು ಪ್ರಾಪರ್ಟಿಗೆ ಆಗುತ್ತೆ. ಓನ್ಲಿ ಎ ಖಾತಾ ಪ್ರಾಪರ್ಟಿಗೆ ಮಾತ್ರ ನಿಮಗೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಮಾತ್ರ ಆಗೋದು. ಸೊ ಹಾಗಾಗಿ ಇಲ್ಲಿ ನ್ಯಾಷನಲೈಸ್ ಬ್ಯಾಂಕಲ್ಲಿ ಈ ಒಂದು ಪ್ರಾಪರ್ಟಿಗೆ ಲೋನು ಆಗೋದಿಲ್ಲ. ಬನ್ನಿ, ಈಗ ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀನಿ. ಇಲ್ಲೂ ಕೂಡ ಒಂದು 2 BHK ಮನೆಯನ್ನು ಗಮನಿಸ್ಬೋದು ನೀವು. ಫಸ್ಟ್ ಫ್ಲೋರ್ ಯಾವ ರೀತಿ ಇದೆಯೋ ಸೇಮ್ ಟು ಸೇಮ್ ಕಾನ್ಸೆಪ್ಟು ಇಲ್ಲೂ ಕೂಡ. ನೀವು ಯಾರಾದರೂ ನಿಮ್ಮ ಪ್ರಾಪರ್ಟಿ, ನಿಮ್ಮ ಸೈಟು, ನಿಮ್ಮ ಲ್ಯಾಂಡು ಯಾರಾದರೂ ಸೇಲ್ ಮಾಡಬೇಕು ಅಂದ್ಕೊಂಡಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಂದು ವಿಡಿಯೋ ಕೆಳಗಡೆ ನಂಬರ್ನ ಕೊಟ್ಟಿರ್ತೀನಿ. ಯಾವುದೇ ರೀತಿಯ ಪ್ರಮೋಷನ್ ಬೇಕು ಅಂದರೂ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ನಿಮ್ಮದು ಬ್ಯಾಂಗ್ಳೂರಲ್ಲಿ ಯಾವುದೇ ಏರಿಯಾದಲ್ಲಿದ್ದರೂ ನಾನು ಬಂದು ವಿಡಿಯೋ ಮಾಡಿ ಪ್ರಮೋಷನ್ ಕೊಟ್ಟು ಸೇಲ್ ಮಾಡಿಕೊಡೋ ಪ್ರಯತ್ನ ಮಾಡ್ತೀನಿ. ಸೊ ಹಂಗಾಗಿ ನಿಮ್ಮ ಯಾವುದೇ ಪ್ರಾಪರ್ಟಿ ಸೇಲ್ಗೆ ಮಾಡಬೇಕು ಅಂದ್ಕೊಂಡು ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಇದ್ರ ಜೊತೆಗೆ ನಿಮಗೆ ಸೈಟ್ ಬೇಕು, ಆಮೇಲೆ ಲ್ಯಾಂಡ್ ಬೇಕು ಅಂದರೂ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೈಟ್ಗಳು ಬಂದ್ಬಿಟ್ಟು ಈ ಕಡೆ ದೊಡ್ಡ ಬಿದ್ರಕಲ್ಲು, ಚಿಕ್ಕ ಬಿದ್ರಕಲ್ಲು, ತುಮಕೂರು ರೋಡು, ನಾಗರಬಾವಿ, ಸೊಂಡೆಕೊಪ್ಪ ರೋಡು, ವಿಶ್ವೇಶ್ವರಯ್ಯ ಲೇಔಟು ಈ ಎಲ್ಲ ಏರಿಯಾಗಳಲ್ಲಿ ಸೈಟ್ಗಳು ಕೂಡ ಅವೈಲೇಬಲ್ ಇದ್ದಾವೆ. ಎ ಖಾತಾ ಪ್ರಾಪರ್ಟಿಗಳು, ಬಿ ಖಾತಾ ಪ್ರಾಪರ್ಟಿಗಳು, CMC ಲಿಮಿಟಲ್ಲಿರೋ ಪ್ರಾಪರ್ಟಿಗಳು, ಪಂಚಾಯತಲ್ಲಿ ಇರೋ ಪ್ರಾಪರ್ಟಿಗಳು ಕೂಡ ಸೇಲ್ಗೆ ಇದ್ದಾವೆ. ಸೊ ನಿಮ್ಮ ಬಜೆಟ್ಗೆ ಅನುಗುಣವಾಗಿ ನೀವು ಏರಿಯಾ ಯಾವ್ದು ಚೂಸ್ ಮಾಡ್ತೀರೋ ಅದಕ್ಕೆ ತಕ್ಕನಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು.
ಆಲ್ಮೋಸ್ಟ್ ನಾನು ವಿಡಿಯೋದಲ್ಲಿ ತುಂಬಾ ಎಲ್ಲ ಡೀಟೇಲ್ಸ್ನ ಪ್ರೊವೈಡ್ ಮಾಡಿರ್ತೀನಿ. ಆದರೂ ಒಬ್ಬೊಬ್ಬರು ವಿಡಿಯೋದಲ್ಲಿ ಅದನ್ನು ಡೀಟೇಲ್ಸ್ನ ಹೇಳಿಲ್ಲ, ಇದು ಹೇಳಿಲ್ಲ ಅಂತ ಕೇಳಿರ್ತೀರ. ಅಕಸ್ಮಾತ್ ವಿಡಿಯೋದಲ್ಲಿ ಹೇಳಿಲ್ಲ ಅಂದ್ರೂ ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ಅಲ್ಲೂ ಕೂಡ ಗಮನಿಸ್ಬೋದು. ಆದಾಗ್ಯೂ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಅಂದರೆ ನನಗೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ, ಅಂದರೆ ವಿಡಿಯೋ ಕೆಳಗಡೆ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲೂ ಕೂಡ ತಿಳಿಸ್ಕೊಡ್ತೀನಿ. ಇಲ್ಲ ವಾಟ್ಸಪ್ ಮಾಡ್ಬೋದು, ಇಲ್ಲ ಕಮೆಂಟ್ ಮಾಡ್ಬೋದು. ನೀವಲ್ದಲೇ ನಿಮ್ಮ ಫ್ರೆಂಡ್ಸು, ಕೊಲೀಗ್ಸು ಯಾರಾದರೂ ಪ್ರಾಪರ್ಟಿ ಏನಾದರೂ ಬೈ ಮಾಡಬೇಕು ಅಂತ ಇದ್ದರೆ ಅವ್ರಿಗೂ ಕೂಡ ತಿಳಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಸ್ಟೇರ್ ಕೇಸ್ ನಿಮಗೆ 4 ಫೀಟ್ ಅಂದರೆ 4 ಅಡಿ ಸ್ಟೇರ್ ಕೇಸ್ನ ಪ್ರೊವೈಡ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲ ನಿಮಗೆ SS ರೈಲಿಂಗ್ಸ್ನ ಕಾಣ್ಬೋದು ನೋಡಿ. ಟಾಪಲ್ಲಿ ನಿಮಗೆ ಟೆರೇಸಿಗೆ ಬಂದಾಗ ಸೇಫ್ಟಿ ಗೇಟ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಸೋಲಾರ್ ಕೂಡ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಬಟ್ಟೆ ಒಗೆಯೋಕ್ಕೂ ಕೂಡ ಸಪ್ರೇಟ್ ಪ್ರೊವಿಷನ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮಗೆ ವಾಷಿಂಗ್ ಮೆಷಿನ್ ಇಟ್ಕೊಳ್ಳೋಕ್ಕೂ ಕೂಡ ಓವರ್ ಹೆಡ್ ಟ್ಯಾಂಕ್ ಕೆಳಗಡೆ ಕೂಡ ಅಲ್ಲೂ ಪ್ರೊವಿಷನ್ಸ್ ಕೊಟ್ಟಿದ್ದಾರೆ. ಗಮನಿಸ್ಬೋದು ಫುಲ್ಲು ಟೆರೇಸ್ನ. ಇದ್ರ ಡೀಟೇಲ್ಸ್ ಇನ್ನೊಂದು ಸರಿ ಹೇಳ್ತೀನಿ. ಇದು 26ಗೆ 34 ಟೋಟಲ್ 864 ಮೆಜರ್ಮೆಂಟಲ್ಲಿ ಕಟ್ಟಿರೋ ಒಂದು ಬಿಲ್ಡಿಂಗು. ಗ್ರೌಂಡಲ್ಲಿ ಒಂದು ಸಿಂಗಲ್ BHK ಬರುತ್ತೆ, ಫಸ್ಟಲ್ಲಿ 2 BHK ಬರುತ್ತೆ, ಸೆಕೆಂಡಲ್ಲಿ ಕೂಡ 2 BHK. ಇದು B+E ಖಾತಾ ಪ್ರಾಪರ್ಟಿ ಇರುತ್ತೆ. ಇಮ್ಮಿಡಿಯೇಟ್ ರಿಜಿಸ್ಟ್ರೇಷನ್ ಕೂಡ ಅವೈಲೇಬಲ್ ಇರುತ್ತೆ. ಇದರ ಓನರ್ ಕೋಟಿಂಗ್ ಪ್ರೈಸ್ 1,40,40,00,000 ಹೇಳ್ತಾ ಇದ್ದಾರೆ. ನಿಮಗೆ ಬಸ್ ಸ್ಟಾಪು, ಮೇನ್ ರೋಡು ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ಅವೈಲೇಬಲ್ ಇರುತ್ತೆ. ಇನ್ನೂ ಯಾವುದೇ ರೀತಿಯ ಮಾಹಿತಿ ಬೇಕು ಅಂದರೂ ನನಗೆ ಕಾಲ್ ಮಾಡಿ, ಕಮೆಂಟ್ ಮಾಡಿ ತಿಳ್ಕೊಬೋದು. ಎನಿವೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.